Hello everyone, welcome to Sankat Learning Solutions. Let us see question number 19 of chapter Some Basic Concepts of Chemistry. Two gaseous samples were analyzed. One contained 1.2 gram of carbon and 3.2 gram of oxygen. The other contained 27.3% carbon and 72.7% oxygen. The experimental data ಈಸ್ ಇನ್ ಅಕಾರ್ಡೆನ್ಸ್ ವಿತ್ ಅಂತ ಕೇಳಿದ್ದಾರೆ. ಎರಡು ಕಂಪೌಂಡ್ ಅನ್ನ ಅನಲೈಸ್ ಮಾಡಿದಾಗ ಒಂದು ಕಂಪೌಂಡ್ ಅಲ್ಲಿ 1.2 ಗ್ರಾಮ್ ಆಫ್ ಕಾರ್ಬನ್ ಅಂಡ್ 3.2 ಗ್ರಾಮ್ ಆಫ್ ಆಕ್ಸಿಜನ್ ಸಿಕ್ಕಿದೆ. ಮತ್ತೊಂದು ಗ್ಯಾಸ್ ಅನ್ನ ನೋಡಿದಾಗ 27.3% ಆಫ್ ಕಾರ್ಬನ್ ಅಂಡ್ 72.7% ಆಕ್ಸಿಜನ್ ಸಿಕ್ಕಿದೆ. ಹಾಗಿದ್ರೆ ಇಲ್ಲಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಕೆಲಸನೇ ಇಲ್ಲ, ಯಾಕಂದ್ರೆ ರಿಯಾಕ್ಟೆಂಟ್ ಮತ್ತೆ ಪ್ರಾಡಕ್ಟ್ ಬಗ್ಗೆ ಕೊಟ್ಟಿಲ್ಲ, ಇದು ಕಂಪೋಸಿಷನ್ ಬಗ್ಗೆ ಇದೆ. ಹಾಗಾಗಿ ಆಪ್ಷನ್ ಎ ನೀವು ರಾಂಗ್ ಹಾಕೊಳ್ಳಿ ಕಡ್ಡಿಲ್ಲ. ಆಪ್ಷನ್ ಬಿ ಲಾ ಆಫ್ ಡೆಫಿನೇಟ್ ಪ್ರಪೋರ್ಷನ್ಸ್. ಲಾ ಆಫ್ ಡೆಫಿನೇಟ್ ಪ್ರಪೋರ್ಷನ್ಸ್ ಏನ್ ಹೇಳುತ್ತೆ? ಇನ್ ಅ ಗಿವನ್ ಕಂಪೌಂಡ್ ಆಲ್ವೇಸ್ ಕಂಟೈನ್ exactly the same proportion of elements by weight ಅಂತ ಹೇಳುತ್ತೆ. Any compound always contains exactly same proportion of elements by weight ಅಂತ ಹೇಳುತ್ತೆ. ಹಾಗಿದ್ರೆ ಈಗ ಪ್ರಪೋರ್ಷನ್ಸ್ ಅನ್ನ ನಾವು ಫೈಂಡ್ ಔಟ್ ಮಾಡೋಣ. ಇದೇನಿದೆ 1.2 ಗ್ರಾಮ್ ಆಫ್ ಕಾರ್ಬನ್ ಅಂಡ್ 3.2 ಗ್ರಾಮ್ ಆಫ್ ಆಕ್ಸಿಜನ್ ಇದೆ. ಸೊ ನಾವು ಪರ್ಸೆಂಟೇಜ್ ಆಫ್ ಕಾರ್ಬನ್ ಮತ್ತೆ ಆಕ್ಸಿಜನ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಪರ್ಸೆಂಟೇಜ್ ಆಫ್ ಕಾರ್ಬನ್ ಇಸ್ ಈಕ್ವಲ್ ಟು 1.2 ಡಿವೈಡೆಡ್ ಬೈ 1.2 ಪ್ಲಸ್ 3.2 ಗ್ರಾಮ್. ಯಾಕೆಂದ್ರೆ ಗ್ಯಾಶಿಯಸ್ ಸ್ಯಾಂಪಲ್ ಅಲ್ಲಿ 1.2 ಗ್ರಾಮ್ ಕಾರ್ಬನ್ ಇದೆ ಅಂತ ಹೇಳಿದ್ದಾರೆ, 3.2 ಗ್ರಾಮ್ ಆಕ್ಸಿಜನ್ ಇದೆ ಅಂತ ಹೇಳಿದ್ದಾರೆ. ಸೊ ಟೋಟಲ್ ಮಾಸ್ ಏನಿದೆ 1.2 ಪ್ಲಸ್ 3.2 ಆಯ್ತು. 1.2 ಪ್ಲಸ್ 3.2 ಆಯ್ತು. ಅದರಲ್ಲಿ 1.2 ಅಷ್ಟು ಮಾತ್ರ ಕಾರ್ಬನ್ ಇದೆ. ಸೊ ವಾಟ್ ಈಸ್ ಇಟ್ಸ್ ಪರ್ಸೆಂಟೇಜ್? 1.2 ಡಿವೈಡೆಡ್ ಬೈ 4.4 ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ? ದಿಸ್ ಈಸ್ ನಿಯರ್ಲಿ ಈಕ್ವಲ್ ಟು 27.3 ಇದೆಯಾ? ರೈಟ್? ಓಕೆ. ದೆನ್ ಪರ್ಸೆಂಟೇಜ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಎಷ್ಟು ಕೊಟ್ಟಿದ್ದಾರೆ? 3.2 ಗ್ರಾಮ್ ಡಿವೈಡೆಡ್ ಬೈ 4.4 ಇಂಟು 100 ಮಾಡಿದ್ರೆ ಎಷ್ಟು ಬರ್ತಾ ಇದೆ? ನಿಯರ್ಲಿ 72.7% ಬರ್ತಿದೆಯಾ? ಸೊ ಇಲ್ಲಿ 1.2 ಗ್ರಾಮ್ ಇದೆ ಈ ಕಂಪೌಂಡ್ ಅಲ್ಲಿ ಅಂದ್ರೆ 27.3% ಇದೆ. 3.2 ಗ್ರಾಮ್ ಆಕ್ಸಿಜನ್ ಇದೆ ಅಂದ್ರೆ 72.7% ಇದೆ. ಇದು ಒಂದ್ ಸ್ಯಾಂಪಲ್ ಅಲ್ಲಿ ಆಯ್ತು. ಸೆಕೆಂಡ್ ಸ್ಯಾಂಪಲ್ ಅಲ್ಲಿ ನೋಡಿದಾಗ ಎಷ್ಟಿತ್ತು? 27.3% and 72.7%. So yes, this experimental data is in accordance with law of definite proportion. Option C, the elephant's law of gaseous volumes, wrong. Option D, law of multiple proportions, wrong. So the correct option is option B, law of definite proportion. Thank you.